ಶನಿದೇವರ ಆರಾಧನೆಯಿಂದ ಕಷ್ಟಗಳೆಲ್ಲ ದೂರ. ಶನಿದೇವರ ಕೃಪಾದೃಷ್ಟಿ ಇದ್ದರೆ ಎಲ್ಲ ಸಂಕಷ್ಟಗಳು, ಯಶಸ್ಸಿನ ಹಾದಿಗೆ ಇದ್ದ ಅಡೆತಡೆಗಳು, ಭವಿಷ್ಯದಲ್ಲೇ ಎದುರಾಗಬಹುದಾದಂತಹ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತದೆ. ಆದರೆ ಒಂದೊಮ್ಮೆ ಶನಿದೇವರ ಕೋಪಕ್ಕೆ ತುತ್ತಾದರೆ ಇವೆಲ್ಲ ಸೇರಿ ಉಲ್ಟಾ ಆಗುವ ಜೊತೆಗೆ ಬದುಕಿನಲ್ಲಿ ನಾನಾ ದುಃಖಗಳು ಎದುರಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಇದೇ ಕಾರಣದಿಂದ ಶನಿವಾರ ಶನಿದೇವರನ್ನ ಎಲ್ಲರೂ ಭಕ್ತಿ ಭಾವದಿಂದ ಪೂಜಿಸುತ್ತಾರೆ. ಶನಿದೇವರ ಆಶೀರ್ವಾದ ಪಡೆಯಲು ಶನಿವಾರ ಏನೆಲ್ಲ ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ಇಲ್ಲಿ ನೋಡೋಣ. ವಾರದ ಪ್ರತಿದಿನ ಒಂದೊಂದು ದೇವರ ಪೂಜೆ ಮಂಗಳಕರ. ಅಂತೆಯೇ ಶನಿವಾರ ಶನಿದೇವರನ್ನ ಆಸ್ತಿಕರು ಬಲು ಭಕ್ತಿ ಭಾವದಿಂದ ಪೂಜೆ ಮಾಡುತ್ತಾರೆ. ನಂಬಿಕೆಯ ಪ್ರಕಾರ ಶನಿವಾರ ಶನಿದೇವರ ದಿನ. ಶನಿದೇವರನ್ನ ನ್ಯಾಯದ ದೇವರು ಎಂದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗುತ್ತದೆ. ಶನಿದೇವರ ಆಶೀರ್ವಾದವಿದ್ದರೆ ಬದುಕು ಸಿಹಿಯಾಗಿರುತ್ತದೆ. ಶನಿದೇವರ ಕೋಪದ ದೃಷ್ಟಿ ಬಿದ್ದರೆ ರಾಜನು ಅಳಿದು ಹೋಗಬಹುದು ಮತ್ತು ಶನಿದೇವರ ಆಶೀರ್ವಾದವಿದ್ದರೆ ಬಡತನ ಮನೆಯಲ್ಲಿಯೂ ಸಂತೋಷಕ್ಕೆ ಕೊರತೆಯಾಗದು. ಶನಿದೇವರ ಅನುಗ್ರಹವನ್ನು ಪಡೆಯುವುದು ಸುಲಭವಲ್ಲ. ನಿಷ್ಠೆ ಮತ್ತು ಶುದ್ಧ ಹೃದಯದಿಂದ ಮಾಡಿದ ಕೆಲಸಗಳಿಗೆ ಮಾತ್ರ ಶನಿದೇವರು ಸಂತುಷ್ಟರಾಗುತ್ತಾರೆ. ಹೀಗಾಗಿ ಕಟ್ಟುನಿಟ್ಟಿನ ಶುದ್ಧಾಚಾರ ಮತ್ತು ನಿರ್ಮಲ ಮನಸ್ಸಿನಿಂದ ದೇವರ ಪೂಜೆಯಲ್ಲಿ ತೊಡಗಿಕೊಳ್ಳೋದು ಬಹುಮುಖ್ಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವಾಗ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಜಪಿಸಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿದ ಬಳಿಕ ಮರವನ್ನು ಸ್ಪರ್ಶಿಸಿ ಹಾಗೂ ಪೂಜೆ ಸಲ್ಲಿಸಿದ ನಂತರ ಮರಕ್ಕೆ 7 ಸುತ್ತು ಪ್ರದಕ್ಷಿಣೆ ಬನ್ನಿ. ದಾಂಪತ್ಯ ಜೀವನ ಸುಖಮಯವಾಗಿರಲು ಶನಿವಾರದಂದು ಸ್ವಲ್ಪ ಕಪ್ಪು ಎಳ್ಳನ್ನ ಅರಳಿ ಮರದ ಬಳಿ ಅರ್ಪಿಸಿ ಬಳಿಕ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ. ಎಣ್ಣೆಯಿಂದ ಮಾಡಿದ ಆಹಾರವನ್ನ ಶನಿವಾರ ಬಡವರಿಗೆ ದಾನ ಮಾಡಿದರೆ ದೇವರು ಪ್ರಸನ್ನರಾಗುತ್ತಾರೆ ಎಂಬುದು ನಂಬಿಕೆ. ಶನಿವಾರ ಕಪ್ಪು ಎಳ್ಳು ಉಂಡೆಯನ್ನ ಬಡವರಿಗೆ ದಾನ ಮಾಡುವುದು ಕೂಡ ಉತ್ತಮವಂತೆ. ಶನಿವಾರದಂದು ಸುಂದರ ಕಾಂಡ ಪಾರಾಯಣ ಕೂಡ ಮಂಗಳಕರ ಎಂಬ ನಂಬಿಕೆ ಇದೆ. ಹಿಂದೂ ಧರ್ಮೀಯರ ನಂಬಿಕೆಯ ಪ್ರಕಾರ ಸುಂದರ ಕಾಂಡವನ್ನ ಪಠಿಸುವವರ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತದೆ. ಶನಿವಾರ ಕಪ್ಪು ಶ್ವಾನ ಮತ್ತು ಕಪ್ಪು ಹಸುವಿಗೆ ಆಹಾರ ನೀಡುವುದು ಕೂಡ, ಕಪ್ಪು ಹಕ್ಕಿಗೆ ಧಾನ್ಯವನ್ನು ಹಾಕುವುದು ಕೂಡ ಮಂಗಳಕರ ಎಂಬುದು ನಂಬಿಕೆ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಅಡೆತಡೆಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಶನಿವಾರ 11 ಅರಳಿ ಎಲೆಗಳನ್ನು ತೆಗೆದುಕೊಂಡು ಅದರಿಂದ ಮಾಲೆ ಮಾಡಿ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ದೇವರಿಗೆ ಈ ಮಾಲೆಯನ್ನ ಅರ್ಪಿಸಿ. ಇದರಿಂದ ಒಳಿತಾಗುತ್ತದೆ ಎಂಬುದು ನಂಬಿಕೆ. ಶನಿವಾರ ಬೆಳಗ್ಗೆ ಬೇಗ ಎದ್ದು ಹಿಟ್ಟಿನಲ್ಲಿ ಸಕ್ಕರೆ ಮತ್ತು ಕಪ್ಪು ಎಳ್ಳನ್ನ ಬೆರೆಸಿ ಇರುವೆಗಳಿಗೆ ತಿನ್ನಿಸಿ ಶನಿ ದೋಷವನ್ನ ತೊಡೆದು ಹಾಕಲು ಈ ಪರಿಹಾರ ಸಹಕಾರಿ ಎಂಬ ನಂಬಿಕೆಯೂ ಇದೆ. ಶನಿದೇವರನ್ನ ನ್ಯಾಯದ ದೇವರು ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಮನುಷ್ಯರ ಕರ್ಮಗಳಿಗೆ ಅನುಗುಣವಾಗಿ ಶನಿದೇವರ ಫಲಿತಾಂಶಗಳು ಇರುತ್ತವೆ. ಒಳ್ಳೆಯ ಕೆಲಸಗಳನ್ನ ಮಾಡುತ್ತಿದ್ದರೆ ಉತ್ತಮ ಫಲಿತಾಂಶವನ್ನು, ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಫಲಿತಾಂಶವನ್ನು ಶನಿದೇವರು ನೀಡುತ್ತಾರೆ ಎಂಬುದು ಆಸ್ತಿಕರ ನಂಬಿಕೆ. ಆದರೆ ಒಂದೊಂದು ಸಲ ನಮಗೆ ಅರಿವಿಲ್ಲದೆ ನಾವು ಮಾಡುವ ಕೆಲಸಗಳು ಕೆಟ್ಟ ಫಲಿತಾಂಶವನ್ನ ನೀಡುತ್ತವೆ. ಇಂತಹ ಕೆಲಸಗಳಿಂದ ನಾವು ದೇವರ ಆಶೀರ್ವಾದ ಲಭಿಸದೆ ಕೆಟ್ಟ ಫಲಿತಾಂಶಗಳನ್ನು ಅನುಭವಿಸಬೇಕಾಗುತ್ತೆ. ಹೀಗಾಗಿ ಶನಿದೇವರಿಗೆ ಕೋಪ ತರಿಸುವಂತಹ ಕೆಲಸಗಳನ್ನು ಮಾಡದೆ ಪ್ರಾಮಾಣಿಕವಾಗಿ ಜೀವನ ನಡೆಸೋದು ಬಹಳ ಮುಖ್ಯ. ಪ್ರಾಮಾಣಿಕ ಜೀವನ ನಡೆಸಿದರೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಅಂತೆಯೇ ಶನಿವಾರ ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ಶನಿದೇವರ ಕೋಪಕ್ಕೆ ತುತ್ತಾಗಬೇಕಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಶನಿದೇವರ ಕೃಪೆಯನ್ನ ಪಡೆಯಲು ಶನಿವಾರ ಸಾಸಿವೆ ಎಣ್ಣೆಯನ್ನ ದಾನ ಮಾಡುವುದು ಮತ್ತು ಸಾಸಿವೆ ಎಣ್ಣೆ ದೀಪ ಹಚ್ಚುವುದು ಒಳ್ಳೆಯದು ಎಂಬುದು ನಂಬಿಕೆ. ಆದರೆ ಶನಿವಾರ ಸಾಸಿವೆ ಎಣ್ಣೆ ಖರೀದಿಸಿ ಮನೆಗೆ ತರಬಾರದು. ಮನೆಯಲ್ಲಿಯೇ ಇದ್ದ ಸಾಸಿವೆ ಎಣ್ಣೆಯನ್ನ ದಾನ ಮತ್ತು ದೀಪಕ್ಕೆ ಬಳಸಬೇಕು ಎಂಬ ನಿಯಮವಿದೆ. ಸಾಸಿವೆ ಎಣ್ಣೆಯ ಜೊತೆಗೆ ಕಪ್ಪು ಎಳ್ಳನ್ನು ಸಹ ದಾನ ಮಾಡುವುದು ಮಂಗಳಕರ. ಅಂತೆಯೇ ಇಲ್ಲೂ ಕೂಡ ಕಪ್ಪು ಎಳ್ಳನ್ನ ಶನಿವಾರ ಮನೆಗೆ ಖರೀದಿಸಿ ತರಬಾರದು. ಮನೆಯಲ್ಲಿಯೇ ಇದ್ದ ಎಳ್ಳನ್ನ ಬಳಸಬೇಕಂತೆ.
ಶನಿವಾರದಂದು ಕಬ್ಬಿಣ ಅಥವಾ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ದಾನ ಮಾಡೋದು ಒಳ್ಳೆಯದು ಎಂಬ ನಂಬಿಕೆಯೂ ಇದೆ. ಆದರೆ ಶನಿವಾರ ಕಬ್ಬಿಣ ಮತ್ತು ಕಬ್ಬಿಣದ ವಸ್ತುಗಳನ್ನು ಖರೀದಿಸಬಾರದು ಎಂಬ ನಂಬಿಕೆಯೂ ಇದೆ. ಬಡವರು, ದುರ್ಬಲರು ಮತ್ತು ವೃದ್ಧರನ್ನ ಯಾವತ್ತೂ ಅವಮಾನಿಸಬಾರದು, ಅವರಿಗೆ ಕಿರುಕುಳ ನೀಡಬಾರದು. ಹೀಗೆ ಮಾಡೋದ್ರಿಂದ ಶನಿದೇವರ ಕೋಪಕ್ಕೆ ತುತ್ತಾಗಬೇಕಾಗುತ್ತದೆ ಎಂಬುದು ನಂಬಿಕೆ.